ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ ಮನೆ ಕೆಲಸ ಮಾಡ್ತೀನಿ, ಅಡ್ಗೆ ಎಲ್ಲ ನಾನೇ ಮಾಡ್ತೀನಿ ಅಂತ ದೊಡ್ಡದಾಗಿ ಹೇಳಿದ್ಲಲ್ಲಮ್ಮ ಮಹಾರಾಣಿ. ಈಗೇನ್ ಮಾಡಿದಾಳೆ? ಹಾದಿ ಬೀದಿ ಸುತ್ತಕ್ ಹೋಗಿದ್ದಾಳೆ. ಇದನ್ ಯಾರಾದ್ರೂ ಜವಾಬ್ದಾರಿ ಅಂತಾರೇನಮ್ಮ? ನೀನೇನೇ ಹೇಳು, ಶ್ರೀಮಂತಿಗೆ ಮದ ಅವಳಿಗೆ, ಅದಕ್ಕೆ ಹಾಗೆಲ್ಲ ಮಾಡ್ತಾಳೆ. ದನ ಸೊಪ್ಪಲ್ಲಿ ಹುಳ ಜಾಸ್ತಿ ಇದೆ, ನೋಡ್ಕೊಂಡು ಬಿಡ್ಸು. ಮಾತಾಡ್ತಾ ಹಂಗೆ ಹಾಕ್ಬಿಟ್ಟಿಯೆ. ಅದಿರ್ಲಿ, ಇಲ್ಲಿ ಕೇಳಮ್ಮ, ನಾವು ಬಡವರೇ ಇರ್ಬೋದು, ಆದ್ರೆ ನಮಗೆ ಮರ್ಯಾದೆ ಇಲ್ವೇನಮ್ಮ? ನೀನೇನೇ ಹೇಳು, ಆ ಶ್ರಾವಣಿ ಮನೆಗೆ ಬಂದಾಗಿಂದ ನಮ್ಮ ಮನೆ ವಾತಾವರಣನೇ ಸರಿ ಇಲ್ಲ. ದನ ನಿನಗೆ ಎಷ್ಟು ಕೋಪ ಇದೆಯೋ ಅವ್ರ ಮೇಲೆ, ಅದಕ್ಕಿಂತ ಹೆಚ್ಚಾಗಿ ನನಗಿದೆ. ಹಾಗನ್ಬಿಟ್ಟು ನಾವು ಮಾಡಬೇಕಾಗಿರೋ ಕೆಲಸನ ಸರಿಗೆ ಮಾಡದೇ ಇರಬಾರ್ದು. ನಮ್ಮ ಕೆಲಸನ ನಾವು ಸರಿಗೆ ಮಾಡಬೇಕು. ಸರಿಗೆ ನೋಡ್ಬಿಡ್ಸು. ಲೇ ಸುಂದರ ದರಿದ್ರ, ಏನ್ ಮಮ್ಮಿ? ಈ ವಿಶಾಲವಾದ ಅಕ್ಷಿ ಕ್ಯಾಸೆಟ್ ತಿರುವಾಗ್ತಾ ಇದ್ದಾಳೆ ಅಂತ ಅನ್ನಿಸ್ತಿಲ್ವೇನೋ? ನನಗೂ ಹಾಗೆ ಅನ್ನಿಸ್ತಾ ಇದೆ ಮಮ್ಮಿ. ಈ ಅತ್ತೆನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗೋಗಿದೆ. ನಮ್ಮ ಅತ್ತೆ ಈ ಕಡೆಗಿದ್ದಾಳೋ ಆ ಕಡೆಗಿದ್ದಾಳೋ ಗೊತ್ತಾಗ್ತಿಲ್ವಲ್ಲ. ಅದೇನು ಹಿಂಗ ಅನ್ನೋದ್ರಲ್ಲಿ ಕಂಡಿಡ್ತೀನಿ ನಾನು. ಬಾರ ನೋಡೋಣ ದರಿದ್ರ. ನಡಿ. ವಿಶಾಲು ಸೊಪ್ಪು ಬಿಡಿಸ್ತಿದ್ಯೆ? ನೋಡ್ತಾ ಇದ್ದೀರಲ್ಲ, ಅವ್ವ ನನ್ನ ಸೊಸೆ ಹೇಳಿದ್ದು ಕರೆಕ್ಟ್ ಅಲ್ವಾ? ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಹೇಳ್ತಾರೆ, ಆದ್ರೆ ಬೆಳೆದ ಬಡವರ ಮಕ್ಕಳನ್ನ ತುಳಿಬೇಕು ಅಂತಾನೆ ಈ ಮನೆಗೆ ವಕ್ರಿಸ್ಕೊಂಡಿದ್ದಾಳಲ್ಲ ಆ ಮಹಾರಾಣಿ. ನಮ್ಮ ಶ್ರೀವಲ್ಲಿನ ಮದುವೆ ಮಾಡ್ಕೊಂಡಿದ್ರೆ ಕಾರ್ತಿಕೇಯನಿಗೆ ಎಷ್ಟು ಚೆನ್ನಾಗಿರ್ತಿತ್ತು ಈ ಮನೆ. ಮನೆ ನಂದ ಗೋಕುಲದ ತರ ಇರ್ತಿತ್ತು. ನಗು, ಖುಷಿ, ಸಂಭ್ರಮಕ್ಕೆ ಕಡಿಮೆನೇ ಇರ್ತಾ ಇರ್ಲಿಲ್ಲ. ಎಲ್ಲ ನಮ್ಮ ಸಂಸಾರ ಆನಂದ ಸಾಗರ ಅಂತ ತೇಲಾಡ್ತಿರ್ಬೋದಾಗಿತ್ತು. ಆದ್ರೆ ಈಗ ನೋಡು, ಬರೀ ಗಲಾಟೆ, ಜಗಳ, ದಿನ ಯಾವ್ದಾದ್ರು ಒಂದು ವಿಷಯ ಹತ್ಕೊಂಡು ಯಪ್ಪ ಉರಿತಿರತ್ ಮನೆ. ಮಮ್ಮಿ, ಆ ಶ್ರೀವಲ್ಲಿ ಬಂಗಾರ ಮಮ್ಮಿ. ಆ ಬಂಗಾರನ ತಗೊಂಡು ಹೋಗಿ ಯಾಕೆ ಕಾಗೆ ಬಂಗಾರ ಹೋಲಿಸ್ತೀಯ? ಈ ಶ್ರಾವಣಿ ಶ್ರೀಮಂತರ ಮನೆಗೆ ಮಗಳಾಗೋದಕ್ಕಷ್ಟೇ ಲಾಯಕು, ಬಡವ್ರ ಮನೆಗೆ ಸೊಸೆ ಆಗೋದಕ್ಕೆ ಲಾಯಕ್ಕಿಲ್ಲ. ಅಲ್ಲ ವಿಶಾಲವಾದ ಅಕ್ಷೆ, ನಿನಗೂ ಮತ್ತೆ ಈ ಧನಲಕ್ಷ್ಮಿಗೂ ಇಬ್ಬರಿಗೂ ಆ ಶ್ರಾವಣಿ ಕಂಡ್ರೆ ಆಗಲ್ಲ. ಅಂದಮೇಲೆ ಅವಳನ್ನ ಈ ಮನೆಯಿಂದ ಓಡಿಸ್ಬೇಕು ಅಲ್ವಾ ಆದಷ್ಟು ಬೇಗ. ಅವಳನ್ನ ಓಡಿಸಿದ ಮೇಲೆ ಶ್ರೀವಲ್ಲಿನ ಈ ಮನೆಗೆ ಸೊಸೆಯಾಗಿ ಕರ್ಕೊಂಡ್ಬರ್ಬೇಕು. ಏನಂತೀಯ? ಇದೇನಿದು? ಅತ್ತೆ ಶ್ರಾವಣಿ ಬೈದ್ರೆ ಅಮ್ಮಂಗೆ ಯಾಕೆ ಸಿಟ್ಟು ಬರ್ಬೇಕು? ಸಿಕ್ಕಾಕೊಂಡ್ಲು. ವಿಶಾಲವಾದ ಅಕ್ಷಿ ಸರಿಯಾಗಿ ಸಿಕ್ಕಾಕೊಂಡ್ಲು. ಶ್ರಾವಣಿನ ಆಚೆಗೆ ತೊಳ್ತೀನಿ ಅಂದ್ರೆ ಇವಳಿಗೆ ಯಾಕೆ ಇಷ್ಟು ಸಿಟ್ಟು ಬರಬೇಕು? ಅಯ್ಯಯ್ಯೋ, ನಾನು ಯಾಕೆ ಇಷ್ಟೊಂದು ಸಿಟ್ಟು ಮಾಡ್ಕೊಂಡೆ? ಈಗ ನಾನು ನನ್ನ ಸೊಸೆ ಕಡೆ ಅನ್ನೋದು ಇವ್ರಿಗೆಲ್ಲ ಗೊತ್ತಾಗ್ಬಿಡುತ್ತಾ? ಅಯ್ಯೋ, ಏನ್ ಮಾಡ್ಲಿ? ನನ್ನ ಮನೆಗೆ ಬಂದಾಗ ಗುರ್ತಿಸ್ಲಿಲ್ಲ, ನನ್ ಕಂಡ್ರೆ ಭಯನೇ ಇಲ್ಲ. ಈ ಮನೆ ಸುತ್ತ ಶಾಂತಿ ನೆಮ್ಮದಿ ನನ್ನ ಸೊತ್ತು. ದೇವತೆ, ನಮ್ಮನೆ ದೇವತೆ ರೀ ಅತ್ತೆ, ನಮ್ಮಮ್ಮನ ಮೇಲೆ ನಮ್ಮನೆ ದೇವತೆ ಬಂದ್ಬಿಟ್ಟಿದೆ. ಕೈ ಮುಗಿರಿ. ಈ ಮನೇಲಿ ಎಲ್ಲರಿಗೂ ನನ್ನ ಭಯ ಇಲ್ದಾರಂಗ ಆಗ್ಬಿಟ್ಟಿದೆ. ಪೂಜೆ ಪುನಸ್ಕಾರ ಏನಿಲ್ಲ, ಕೆಲಸ ಇಲ್ದೆ ಮಾತಾಡ್ಕೊಂಡು ಕಾಲ ಹರಣ ಮಾಡಿದೆ. ನಾನ್ ಸುಮ್ಮನೆ ಬಿಟ್ಬಿಡ್ತೀನ. ಅಮ್ಮ ಹೇಳಿ ತಿಳಿತೇನ್ರಿ? ನಿಮ್ಮಮ್ಮನ ಅಲ್ಲ ರೀ, ತಾಯಿ, ಆ ತಾಯಿ. ಹೋಗ್ರಿ, ಮುಂದೆ ಹೋಗಿ ಕೈ ಮುಗಿರಿ.
ಅಮ್ಮ ತಾಯಿ ಮಹತಾಯಿ ನೀನು ಯಾರಮ್ಮ ಪ್ಲೇಗ್ ಮಾರಮ್ಮನ ಕರೋನಾ ಮಾರಮ್ಮನ ಗಲ್ಲಿ ಮಾರಮ್ಮನ ಮೂರ್ಖ 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 ಮುಟ್ಟ ಅಮ್ಮನ ಮೈ ಮೇಲೆ ಯಾವತ್ತ ದೇವತೆ ಬಂದಿರ್ಲಿಲ್ಲ, ಈಗ ಬಂದಿದೆ ಅಂದ್ರೆ ನಮ್ಮ ಮನೆಗೆ ಏನೋ ಒಳ್ಳೇದಾಗತ್ತೆ ರೀ. ಹೌದಾ? ಹೌದೌದು, ನನಗಂತೂ ಒಳ್ಳೇದಾಗತ್ತೆ. ಯಾಕಂದ್ರೆ ನನ್ನ ಹೆಸರು ಗೊತ್ತಿದೆ ನಿಮ್ ದೇವರಿಗೆ. ಸದ್ಯ ನಾನು ಸಿಟ್ಟು ಮಾಡ್ಕೊಂಡಿದ್ದೆ ಅನ್ನೋದು ಎಲ್ರಿಗೂ ಮರ್ತೋಯ್ತು. ದಯವಿಟ್ಟು ಕ್ಷಮಿಸ್ಬಿಡು ತಾಯಿ. ಒಂದು ಒಳ್ಳೆ ಕಾರ್ಯಕ್ಕೋಸ್ಕರ ಈ ತರ ನಡ್ಕೊಂಡ್ಬಿಟ್ಟೆ. ನನ್ನ ಮನೆ ನೆಮ್ಮದಿನ ನೀನೇ ಕಾಪಾಡಬೇಕು ನನ್ನ ತಾಯಿ ಜಗನ್ಮಾತೆ. ರೀ, ಅಮ್ಮನ ಮೈ ಮೇಲೆ ದೇವತೆ ಬಂದಿದ್ದಕ್ಕೆ ಸುಸ್ತಾಗಿ ಬಿಟ್ಬಿಟ್ಟಿದ್ದಾಳೆ. ಕರ್ಕೊಂಡೋಗಿ ಒಳಗಡೆ ಮಲಗ್ಸಾಡ ಬಂದ್ರಿ. ಮಮ್ಮಿ ಬಾ. ಏನ್ ಸುಬ್ಬು? ಮೇಡಮ್ ಹೇಳ್ಬೇಡ ಬನ್ನಿ ಮೇಡಮ್. ಸುಬ್ಬು ದಯವಿಟ್ಟು ನನ್ ಮಾತ್ ಕೇಳು ಸುಬ್ಬು. ಆ ತರದಲ್ಲಿ ಯಾವ ನಿರ್ಧಾರನೂ ತಗೋಬೇಡ ನೀನು. ಈಗ್ಲೇ ಮನೆಯವ್ರಿಗೆಲ್ಲ ಈ ವಿಷಯ ಎಲ್ಲ ಹೇಳೋದ್ ಬೇಡ. ಅದಕ್ಕೆ ಅಂತ ಒಂದ್ ಟೈಮ್ ಬರುತ್ತೆ. ಆ ಟೈಮ್ ಇವಾಗ್ಲೇ ಬಂದಿದೆನಾ ಮೇಡಮ್? ನಮಗ್ ಬೇರೆ ದಾರಿನಾದ್ರೂ ಏನಿದೆ ಹೇಳಿ ನೀವು? ಈಗ ಮ್ಯಾರೇಜ್ ಸರ್ಟಿಫಿಕೇಟ್ ಯಾಕೆ ತಂದಿಲ್ಲ ಅಂದ್ರೆ ನೀವೇನ್ ಹೇಳ್ತೀರಾ? ಸುಬ್ಬು ಸೈನ್ ಮಾಡಿಲ್ಲ ಅಂತ ಹೇಳ್ತೀರಾ. ಆಹಾ, ಆಗ ಅವ್ರು ನನ್ನ ಕೇಳ್ತಿರ್ತಾನೆ, ಯಾಕಪ್ಪ ಸುಬ್ಬು ಸೈನ್ ಮಾಡಿಲ್ಲ ಅಂತ. ಅವಾಗಾದ್ರೂ ನಾನು ಇರೋ ಸತ್ಯನ ಹೇಳಲೇಬೇಕಲ್ವಾ? ಅಲ್ಲ ಸುಬ್ಬು, ಅದಕ್ಕೆ ಕೇಳ್ಕೊತಾ ಇದ್ದೀನಿ. ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಆಗಲ್ಲ ಮೇಡಮ್. ಅಲ್ಲ ಸುಬ್ಬು, ನಾನು ಹೇಳ್ತಿರೋದು ಕೆಲಸ ನನ್ನಿಂದ ಆಗಲ್ಲ ಮೇಡಮ್. ತಿಳಿದನ ನಾನು ಬಲೆ ಸಿಗಾಕೊಂಡು ಆಗೋಗಿದೆ. ಈಗ ಗೊತ್ತಿದ್ದು ಬಾವಿಗೆ ಬಿಡೋದಕ್ಕೆ ನನಗೆ ಇಷ್ಟ ಇಲ್ಲ. ಬಾವಿನ ಏನ್ ಹೇಳ್ತಿದ್ಯಾ ಸುಬ್ಬು? ಏನ್ ಮೇಡಮ್, ನಾನು ನಿಮಗೆ ತಾಳಿನೇ ಕಟ್ದಿರ ಪ್ರಪಂಚದ ಕಣ್ಣಿಗೆ ಗಂಡನ ಆಗ್ಬಿಟ್ಟಿದ್ದೀನಿ. ಇವಾಗ ನಾನು ಇದಕ್ಕೆ ಸೈನ್ ಮಾಡಿದ್ರೆ ಪ್ರೂವ್ ಆಗ್ಬಿಡಲ್ವಾ ಮೇಡಮ್ ಲೀಗಲ್ ಆಗಿ? ಅದನ್ನ ನೆನ್ಸ್ಕೊಂಡ್ರೆ ಎಷ್ಟು ಭಯ ಆಗ್ತಾ ಇದೆ ಗೊತ್ತಾ ನನಗೆ. ಯಜಮಾನ್ರು ಲಲಿತಾದೇವಿ ಅಮ್ಮವರು ಪ್ರತಿ ಸಲಿನೂ ಅಳಿಯ ಅಂತ ಕರೆಯುವಾಗ ಎಷ್ಟು ಚುಚ್ಚುತ್ತೆ ಅಂತ ಗೊತ್ತಾ ನಿಮಗೆ? ಅದಾದ್ರೂ ಗೊತ್ತಾ ನಿಮಗೆ? ಮೇಡಮ್, ನಾನು ನಿಮ್ಮ ಮನೆಗೆ ಬರೀ ಕೆಲ್ಸದೋನ್ ಅಷ್ಟೇ. ಅಳಿಯ ಯಾವತ್ತೂ ಆಗಲ್ಲ, ಆಗಕ್ಕೆ ಸಾಧ್ಯನೂ ಇಲ್ಲ, ಆ ಯೋಗ್ಯತೆನೂ ನನಗಿಲ್ಲ. ನಾನು ಇವಾಗ ಹೇಗಿದ್ದೀನೋ ಹಾಗಿರೋದಕ್ಕೆ ಬಿಟ್ಬಿಡಿ. ನಾನಂತೂ ಇರೋ ಸತ್ಯನ ಹೋಗಿ ಹೇಳ್ತೀನಿ. ಅಮ್ಮ, ಅಜ್ಜಿ, ಅದು ನಾವಿಬ್ರು ಏನದು ಇದು? ನಿಮ್ಗೆ ಮಾತಿದು ಮುಗ್ದಿಲ್ವಾ? ಇಲ್ಲಮ್ಮ, ನಾನು ಮಾತಾಡ್ತಾ ಇರೋದೇನು? ಅಯ್ಯೋ ಸುಬ್ಬು, ಗಂಡ ಹೆಂಡತಿನ ಮೇಲೆ 1000 ಮಾತಿರುತ್ತೆ. ಅದನ್ನ ಕಟ್ಕೊಂಡು ನನ್ಗೇನಾಗ್ಬೇಕು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.